RCB ವರ್ಸಸ್ DC ಮ್ಯಾಚ್ ಇದೆ. ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಹಿಂದೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ DC ಮ್ಯಾಚ್ ಇದ್ದಾಗ KL ರಾಹುಲ್ ಅದ್ಭುತವಾಗಿನೇ ಆಡಿ ನಮ್ಮ ಹೋಮ್ ಗ್ರೌಂಡ್ ಇದು ಅನ್ನೋ ಒಂದು ಸಂದೇಶನ ಕೂಡ ಸಾರಿದ್ರು. ಅಂದರೆ ಕಾಂತಾರ ಸಿನಿಮಾ ಸ್ಟೈಲ್ನಲ್ಲಿ ಹೇಳ್ದೆ ಅನ್ನೋದನ್ನ ಅವರೇ ಕ್ಲಾರಿಟಿ ಕೂಡ ಕೊಟ್ಟಿದ್ರು. ಈಗ ನಮ್ಮ ವಿರಾಟ್ ಕೊಹ್ಲಿ ನಮ್ಮ RCBಯ ಬೆಂಗಳೂರು ಬಾಯ್ಸ್ ಇವತ್ತು ಡೆಲ್ಲಿಯಲ್ಲಿ ಸರಿಯಾಗಿ ಆಡೋದಕ್ಕೆ ಕಾಯ್ತಾ ಇದ್ದಾರೆ. ಅಂದರೆ ಏನು ಈ ಹಿಂದೆ DC ಅವರು ನಮ್ಮ RCBನ ಸೋಲ್ಸಿದ್ರು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇವತ್ತು ವಿರಾಟ್ ಕೊಹ್ಲಿ ಹೋಮ್ ಪಿಚ್ ಡೆಲ್ಲಿ ಆಗಿರೋದ್ರಿಂದ ಅದೇ ರೀತಿಯಾದಂತಹ ಪರ್ಫಾರ್ಮೆನ್ಸ್ನ ನಾವು RCB ಕಡೆಯಿಂದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೋದು ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಅಗ್ರೆಷನ್ಗೆ ಇನ್ನೊಂದು ಹೆಸರೇ ವಿರಾಟ್ ಕೊಹ್ಲಿ ಆಗಿರೋದ್ರಿಂದ. ಸೊ ಇದಕ್ಕೆ ನಮ್ಮ RCBಯನ್ಸ್ ಏನು ಹೇಳ್ತಾರೆ, ಇವತ್ತು ಮ್ಯಾಚ್ ಹೇಗೆಲ್ಲ ಇರ್ಬೋದು ಅಂತ ಹೇಳ್ತಾರೆ, ಕೇಳ್ಕೊಂಡು ಬರೋಣ ಬನ್ನಿ. ಇವತ್ತು ನಮ್ಮ RCB ವರ್ಸಸ್ DC ಮ್ಯಾಚ್ ಇದೆ. ರಿವೆಂಜ್ ಮ್ಯಾಚ್ ಅಂತಲೇ ಹೇಳ್ಬೋದು. ಯಾಕಂದರೆ KL ರಾಹುಲ್ ಹಿಂದೆ ಬೆಂಗಳೂರಿನಲ್ಲಿ ಮಾಡಿದಂಥದ್ದು ಕೊಹ್ಲಿ ಅಂತೂ 100% ನೆನ್ಪಿಟ್ಕೊಂಡಿರ್ತಾರೆ. ವೈರಲ್ ಬೇರೆ ಆಗಿತ್ತು. ಸೊ ಯಾರು ಗೆಲ್ಬೋದು ಇವತ್ತು? RCB. ಯಾಕೆ, ಹೇಗೆ? ವಿರಾಟ್ ಕೊಹ್ಲಿ ಅಗ್ರೆಸಿವ್ ಗೊತ್ತಲ್ವಾ, ಸೊ ವಿರಾಟ್ ಕೊಹ್ಲಿ ಬಿಟ್ಕೊಡಲ್ಲ. ಅದು ವಿರಾಟ್ ಕೊಹ್ಲಿದು ಹೋಮ್ ಗ್ರೌಂಡು. ಸೊ RCB ವಿಲ್ ಗೋನ್ ಟು ವಿನ್. ಈ ಹಿಂದೆ ಹೋಮ್ ಗ್ರೌಂಡ್ ಸ್ಟೀರಿಯೋ ಟೈಪ್ನ ಬ್ರೇಕ್ ಮಾಡಿದ್ರು ನಮ್ಮವರು. ಅಂದರೆ ಚಿನ್ನಸ್ವಾಮಿಲಿ ಹೋದ ಮ್ಯಾಚ್ ಗೆದ್ದರು. ಸೊ ಈಗ DCಲಿ ಗೆಲ್ಲುವಂಥದ್ದನ್ನು ನೋಡ್ಬೋದಾ? ಯಾರ ಮೇಲೆ ಹೋಗ್ಸಿದೆ? ಮೋಸ್ಟ್ಲಿ ವಿರಾಟ್ ಕೊಹ್ಲಿ ಆಮೇಲೆ ಹ್ಯಾಸಲ್ವುಡ್ ಅವರಿಬ್ಬರು ಇದ್ರೆ ಫುಲ್ ಮ್ಯಾಚ್ ಟರ್ನ್ ಮಾಡಿಸ್ಬಿಡ್ತಾರೆ. ಈಗ ಸಾಲ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಎಷ್ಟು ರನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದು ಅವನ ಮೇಲೆ ಡಿಪೆಂಡ್. ಅವ್ರ ಮೇಲೆ ಡಿಪೆಂಡಾ? ಈಗ ಯಾರ ಮೇಲೆ ನಿಮಗೆ ಎಕ್ಸ್ಪೆಕ್ಟೇಷನ್ಸು, ಹಾಗೆ ಇಷ್ಟು ಟಾರ್ಗೆಟ್ಸ್ ಇರ್ಬೋದು ಅಂತ ಅನ್ಸುತ್ತೆ? ಟಾರ್ಗೆಟ್ ಅಂದರೆ ಲೈಕ್ ಟಾರ್ಗೆಟ್ ಅವ್ರು ಕೊಡೋದು 200+ ಕೊಡ್ಬೋದು. ಇವತ್ತು RCB ಹಾಗೆ DC ಮ್ಯಾಚ್ ಇದೆ. ಹೌದು. KL ರಾಹುಲ್ ಅವರು ಕಾಂತಾರ ಸಿನಿಮಾ ಸ್ಟೈಲಲ್ಲಿ ಗ್ರೌಂಡ್ ನಂದು ಅಂತ ಹೇಳಿದ್ರು. ಹೌದು. ಇವತ್ತು ವಿರಾಟ್ ಕೊಹ್ಲಿ ಡೆಲ್ಲಿಲಿ ಅದೇ ರೀತಿಯಾಗಿ ಹೇಳ್ತಾರ? ಅಲ್ಲ, ಅದೇ ರೀತಿ ಬರಲ್ಲ. KGF ಸ್ಟೈಲಲ್ಲಿ ಬರ್ತಾರೆ. ಕಾಂತಾರ ಸ್ಟೈಲ್ ಬರಲ್ಲ, KGF ಸ್ಟೈಲಲ್ಲಿ ಮಾಡ್ತಾರೆ. ಗನ್ ತಗೋತಾರೆ. ಈಗ ಕೊಹ್ಲಿ ಅಗ್ರೆಸಿವ್ನೆಸ್ ರಿವೆಂಜ್ ಅಂತ ಬಂದ್ರೆ ಎತ್ತಿದ ಕೈ, ಅದು ಎಲ್ರಿಗೂ ಗೊತ್ತಿದೆ. RCB ಲಾಸ್ಟ್ ಟೈಮ್ ಹೋಮ್ ಗ್ರೌಂಡ್ಸ್ ನಲ್ಲೇ ಸೋತಿತ್ತು. ಸೊ ಈ ಸಲ ಅವ್ರ ಹೋಮ್ ಗ್ರೌಂಡ್ಸ್ ಅಂದ್ರೆ ಡೆಲ್ಲಿ ಹೋಮ್ ಗ್ರೌಂಡ್ಸ್ ನಲ್ಲಿ ಗೆಲ್ಬೋದಾ? ಎಲ್ಲ ಗೆಲ್ಬೋದು ಅಲ್ಲ, ಗೆಲ್ಲಬೇಕು ಅಂತ ಫಿಕ್ಸ್ ಆಗಿ ಇವತ್ತು ಆಡ್ತಾರೆ. ಗೆಲ್ಬೋದಾ ಅಂತ ಏನಿಲ್ಲ, ಗೆಲ್ಲಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಯಾಕಂದ್ರೆ ಯಾರು ಟಾಸ್ ಗೆದ್ರೆ ಯಾರು ಫೇವರ್ ಇದೆ ಮ್ಯಾಚ್? ಮಾಮೂಲಿ RCB ಟಾಸ್ ಗೆಲ್ಲಬೇಕು ಅಂತ ಅನಿಸಿರ್ತದಲ್ವ ಎಲ್ಲರಿಗೂ, ಸೇಮ್ ಅಷ್ಟೇ. RCB ಟಾಸ್ ಗೆದ್ರೆ ಚೆನ್ನಾಗಿರುತ್ತೆ. ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ಸ್? ಅಂದ್ರೆ ಅದ್ರಲ್ಲಿ ಫ್ಯಾಕ್ಟ್ ಕೂಡ ಇದ್ದಾರೆ. KL ರಾಹುಲ್ ಇದ್ದಾರೆ, ಕುಲ್ದೀಪ್ ಯಾದವ್ ಇದ್ದಾರೆ. ಆ್ಯಕ್ಚುಲಿ KL ರಾಹುಲ್ ಅಂದರೆ ತುಂಬ ಇಷ್ಟ. ಬಟ್ IPL ಅಂತ ಬಂದರೆ RCB ವಿರುದ್ಧವಾಗಿ ಬಿಟ್ಕೊಡೋಕ್ಕೆ ಮನಸ್ಸು ಬರೋಲ್ಲ. ಇನ್ನೊಂದೇನಂತಂದರೆ ನಾವು ಮಾಮೂಲಿ ಅವಾಗಿಂದ ನೋಡ್ಕೊಂಬಂದಿದ್ದೀವಿ KL ರಾಹುಲ್ನ. ನಮ್ಮ ಬೆಂಗಳೂರು ಪ್ಲೇಯರ್ ಆದ್ರೂ ಪರವಾಗಿಲ್ಲ, ಬಟ್ ನಮ್ಗೆ RCB ಗೆಲ್ಬೇಕು ಫಸ್ಟು. RCBನೇ ಪ್ರಿಫರೆನ್ಸ್ ನಮಗೆ. ಒಟ್ಟಿನಲ್ಲಿ ರಿವೆಂಜ್ ಅಂತೂ ಕೊಡಲೇಬೇಕು ಅಂತ ಕಾಯ್ತಾ ಇದ್ದೀವಿ. ನೋಡೋಣ ಅದೇನಾಗುತ್ತೆ ಅಂತ. ಟಾಸ್ ಗೆದ್ರೇ ಇನ್ನೊಂದು ಅದು ಬೇರೆ, ಇವಾಗ ಟಾಸ್ ಬೇರೆ ಗೆಲ್ತಾ ಇಲ್ಲ ಇವರು. ಟಾಸ್ ಒಂದು ಗೆದ್ದರೆ ನಮಗೆ ಒಂದು ಸ್ವಲ್ಪ ಮ್ಯಾಚ್ ಏನಾದರೂ ಒಂದು ಚೇಂಜಸ್ ಆಗ್ಬೋದೇನೋ, ಅದೊಂದು ನೋಡಬೇಕು ಟಾಸ್ ಏನಾಗುತ್ತೆ ಅಂತ. ಒಂದೇ ಮ್ಯಾಚ್ ಅನಿಸುತ್ತೆ ಟಾಸ್ ಗೆದ್ದಿರೋದು ಇಲ್ಲಿವರೆಗೂ. ಅದನ್ನು ನೋಡಬೇಕು ಏನಾಗಬೇಕು ಅಂತ. ಆದರೆ ಇನ್ನೊಂದೇನಂತ ಅಂದರೆ ಡೆಲ್ಲಿ ಅಂತ ಅಂದರೆ KL ರಾಹುಲ್ ಅವ್ರದ್ದು ವಿರಾಟ್ ಕೊಹ್ಲಿ ಅವ್ರದ್ದು ಸ್ಟೇಡಿಯಮ್ಮು. ಇಲ್ಲಿ ಬಂದು ಅವರು ಒಂದು ಪಿಚ್ಚಲ್ಲಿ ಅವ್ರು ಹೊಡೆದ್ರು KL ರಾಹುಲ್, ನಾವು ಹೋಗ್ಬಿಟ್ಟು ಅಲ್ಲಿ ವಿರಾಟ್ ಕೊಹ್ಲಿ ನಾವು ಹೊಡಿತೀವಿ ಅಂತ ಹೊಡಿತಾರೆ ಅನ್ಸುತ್ತೆ. ನೋಡ ಏನಾಗ್ಬೋದು ಅಂತ. 100% ಇದ್ದೇ ಇರುತ್ತೆ ಅಗ್ರೆಷನ್. ಲಾಸ್ಟ್ ಟೈಮು ಅಷ್ಟೇ ಯಾವುದೋ ಒಂದು ಟೀಮು ಬಿಡಲೇ ಇಲ್ಲ. ಪಂಜಾಬ್ ಅವರು ನಮ್ಮ ಇಲ್ಲಿ ಹೊಡೆದ್ಬಿಟ್ಟು ಹೋದ್ರು ಅಂತ ಅಂದ್ಬಿಟ್ಟು ಅಲ್ಲೋಗಿ ಅಗ್ರೆಸಿವ್ ಆಗಿ ಆಡಿ ತೋರಿಸಿದ್ದಾರೆ. ಡೆಲ್ಲಿಲೂ ಹಂಗೆ ಆಯಿತು ಅಂತ ಅಂದರೆ ಖುಷಿನೇ ನನಗೆ. ಲಾಸ್ಟ್ ಮ್ಯಾಚ್ ನೋಡೋದಾದ್ರೆ ಕೊಹ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, 70+ ಹೊಡೆದ್ರು. ಸೊ ಈ ಸಲನೂ ಇಲ್ಲ 100% ಕೊಟ್ಟೇ ಕೊಡ್ತಾರೆ. ಅವ್ರು ಏನೇ ಆದರೂ ಅವ್ರು ಕ್ಯಾಪ್ಟನ್ಸಿ ಬಿಟ್ಟಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಮ್ಯಾಚ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ, ಕ್ಯಾಪ್ಟನ್ಸಿ ಟೀಮು ಅದೆಲ್ಲ ತಲೆಗೆ ಹಾಕ್ಕೊಂತಾರೆ, ನಮ್ಮ ಬ್ಯಾಟಿಂಗಲ್ಲಿ ಸ್ಕೋರ್ ತೊಗೊಳ್ಳೋಣ ಬರೋಣ ಅಂತ ಅಂದ್ಬಿಟ್ಟು ಆಡಿದ್ದಾರೆ. ಪರವಾಗಿಲ್ಲ, ನೋಡೋಣ ಹೆಂಗೆ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ನಾವಂತೂ RCB ಫ್ಯಾನ್ಸು, RCB ಸಪೋರ್ಟ್ ಮಾಡೋದು ಅದೊಂದೇ. ಅರ್ಜುನ್ ಅಂತ. ಸರ್, ಈಗ ನಮ್ಮ RCB ಮ್ಯಾನೇಜ್ಮೆಂಟ್ನ ಪ್ರತಿ ವರ್ಷ ಎಲ್ಲರೂ ಬೈಕೊಳ್ತಾ ಇದ್ರು, ಯಪ್ಪ ಎಂಥ ಟೀಮ್ನ ತಗೋತಾರೆ, ಬ್ಯಾಟಿಂಗ್ ಯೂನಿಟ್ ಇದ್ರೆ ಬೌಲಿಂಗ್ ಯೂನಿಟ್ ಸರಿಯಾಗಿರಲ್ಲ, ಬೌಲಿಂಗ್ ಚೆನ್ನಾಗಿದ್ರೆ ಬ್ಯಾಟಿಂಗ್ ಚೆನ್ನಾಗಿರಲ್ಲ ಅಂತ. ಈ ಸಲ ಹೇಗಿದೆ ಅನ್ಸುತ್ತೆ? ಮ್ಯಾಮ್, ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈ ಸತಿ ಬೌಲಿಂಗ್ ಆಗಲಿ, ಆಮೇಲೆ ಬ್ಯಾಟಿಂಗ್, ಆಮೇಲೆ ಫೀಲ್ಡಿಂಗಲ್ಲೂ ತುಂಬ ಚೆನ್ನಾಗಿದೆ. ನಮಗೂ ಎಲ್ಲೋ ಒಂದು ಕಡೆ KL ರಾಹುಲ್ನ ತಗೋಬೇಕಾಗಿತ್ತು ಅಂತ ಅನ್ನಿಸ್ತಿದೆ. ಬಟ್ ಏನು ಮಾಡೋಕ್ಕಾಗಲ್ಲ,
ಅನಿವಾರ್ಯ ಇರಲಿ. ಈ ಸತಿ ಮ್ಯಾನೇಜ್ಮೆಂಟು ಚೆನ್ನಾಗಿ ಮಾಡಿದ್ದಾರೆ. ಕೆ ಎಲ್ ರಾಹುಲ್ನ ಒಬ್ಬನ್ನ ತಗೊಂಡಿಲ್ಲ ಅಂತ ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಬ್ಯಾಟಿಂಗ್ ಲೈನಪ್ಪು ಬೌಲಿಂಗ್ ಲೈನಪ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಎಕ್ಸೈಟ್ಮೆಂಟ್ ಮ್ಯಾಚ್. ಯಾಕಂದರೆ ಕೊಹ್ಲಿದು ಡೆಲ್ಲಿ ಪಿಚ್ಚು, ಸೊ ಯು ಹ್ಯಾಸ್ ಟು ಪ್ರೂವ್ ಇಟ್ ದಟ್ he has to take that revenge. I know KL Rahul is also from Bangalore, but still we want Kohli to rule that Delhi stadium. Yes, we want RCB to back in the form and they are doing well. So yeah, win for RCB. ಸರ್, ಈಗ ನೀವ್ ಹೇಳಿ ಎಷ್ಟು ಸ್ಕೋರ್ನ ನಮ್ಮವರು ಅಂದ್ರೆ ಒಂದು ಟಾರ್ಗೆಟ್ ಸೆಟ್ ಮಾಡ್ಬೋದು? 200 ಅಬೋವ್ ಇರ್ಬೇಕು ಮೇಡಮ್. 200 ಪ್ಲಸ್ ಇರ್ಬೇಕು. ಕೆ ಎಲ್ ರಾಹುಲ್ ಲಾಸ್ಟ್ ಟೈಮ್ ನೋಡಿ ಆಡಿದ್ರು ಆಟ. ಕೊಹ್ಲಿ ಇವತ್ತು ಅವ್ರ ಹೋಮ್ ಪಿಚಲ್ಲಿ ಅವ್ರು ಆಡಬೇಕು, ಕೊಹ್ಲಿ ತರ ತೋರಿಸ್ಬೇಕು. ಈಗ ಲಾಸ್ಟ್ ಮ್ಯಾಚ್ ಕೂಡ ಕೊಹ್ಲಿ ತುಂಬಾ ಚೆನ್ನಾಗಿ ಫಾರ್ಮಲ್ಲಿ ಅವರೇ ಅವ್ರ ಮೇಲೆ ಇದ್ದಿದ್ದಂತಹ ಎಕ್ಸ್ಪೆಕ್ಟೇಷನ್ ನ ಒಂದು ಮಟ್ಟಿಗೆ ರೀಚ್ ಮಾಡವ್ರೆ. ಈ ಸಲನೂ ಆಗುತ್ತೆ ಅದೇ ಫಾರ್ಮ್ ಕಂಟಿನ್ಯೂ ಆಗುತ್ತೆ. ಕೊಹ್ಲಿ ಮೇಲೆ ಹೋಪ್ ಐತೆ. ಅಂದ್ರೆ ಸರ್, ಈಗ ನಮ್ಮ RCB ಅಂತ ಬಂದಾಗ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಾಗೆ ನಮ್ಮನ್ನ ನಿರಾಸೆ ಮಾಡೋದು ಜಾಸ್ತಿ. ಸೊ ಈ ಸತಿ ಟೀಮ್ ಮಾತ್ರ ಇಲ್ಲ. RCB ಮೇಲೆ ಹೋಪ್ ಐತೆ ಮೇಡಮ್. RCB ಫ್ಯಾನ್ ಫಾಲೋವರ್ ಜಾಸ್ತಿ ಆಯ್ತು, RCB ವಿನ್ ಆಗುತ್ತೆ. It's a balanced Sure. ಬ್ಯಾಲೆನ್ಸ್ It's a balanced team and it's a team game. Everybody is contributing. ರಜತ್ ನಾವು Captaincy. ಏನ್ ಹೇಳ್ತೀವಿ? He's calm, he's getting guidance, he's getting support from the players, bowlers, batters, everyone. ಟೀಮ್ ಪರ್ಫಾರ್ಮೆನ್ಸ್. So it's a team performance. ಅಗ್ರೆಷನ್ Aggression alla team performance, we can say it. Everybody will contribute. Everybody have their own. Vinod. ಮಧುಕುಮಾರ್. ಇಲ್ಲ ಪರವಾಗಿಲ್ಲ ಮೇಡಮ್. Hey, ಮಾತಾಡಪ್ಪ. ಡೆಲ್ಲಿ ಇದೆ ಮ್ಯಾಚ್ ಇದೆ. ಸೊ ನಿಮ್ಗೆ ಯಾರ ಮೇಲೆ ಎಕ್ಸ್ಪೆಕ್ಟೇಷನ್? RCB ಮೇಲೆ RCB ಮೇಲೆ ಯಾವ ಪ್ಲೇಯರ್ ಮೇಲೆ ಹೋಪ್ಸ್? ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಇವತ್ತು ಪಕ್ಕ ವಿನ್ ಆಗ್ತಾರೆ. ಸೆಂಚುರಿ ಫಿಲ್ ಸಾಲ್ಟ್ ಹಾಫ್ ಸೆಂಚುರಿ ಹೊಡಿತಾರೆ. ಈಗ ದೇವದೂತ್ ಪಡಿಕಲ್ ಹಾಗೆ ಕೊಹ್ಲಿ ಇಬ್ರದ್ದು Combination. ಹೌದು. ಇವತ್ತು ವರ್ಕ್ ಆಗ್ಬೋದು ಮೇಡಮ್. 200+ ಹೊಡಿತಾರೆ, ಆಗ್ಬೋದು, ವಿನ್ ಆಗ್ತಾರೆ. ಈಗ ಟಾಸ್ ಯಾರು ಗೆದ್ರೆ ಯಾರು RCB ಮೇಲೆ RCB ಪಕ್ಕ. ಕೊಂಡು ವಾಪಸ್ ಮನೆಗೆ ಬರ್ತಾರೆ. ಹಾಂ ಮೇಡಮ್. Jai RCB. ಜೈ RCB. ಈ ಸತಿ ಕಪ್ ನಮ್ದೇ RCB. DC ಮ್ಯಾಚ್ ಇದೆ. ಹೌದು. ಅದ್ರಲ್ಲಿ ಕೆ ಎಲ್ ರಾಹುಲ್ ಇದ್ದಾರೆ, ಇದರಲ್ಲಿ ಕೊಹ್ಲಿ ಇದ್ದಾರೆ. ಲಾಸ್ಟ್ ಟೈಮ್ ಕೆ ಎಲ್ ರಾಹುಲ್ ಕಾಂತಾರ ಸ್ಟೈಲ್ ನಲ್ಲಿ ಹೌದು. ಅಂದ್ರೆ ಈ ಗ್ರೌಂಡ್ ನನ್ನ ಬೆಂಗಳೂರು ಅಂತ ಹೇಳಿದ್ರು. ಸೊ ಇವತ್ತು ರಿವೆಂಜ್ ವೀಕ್ ಅಂದ್ರೆ ರಿವೆಂಜ್ ಮ್ಯಾಚ್ ಆಗುತ್ತೆ ಆಬ್ವಿಯಸ್ಲಿ. ಯಾಕೆಂದರೆ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ನಾವು RCB ಸಪೋರ್ಟು. ವಿನ್ ಆರ್ ಲೂಸ್ ನಾವು 18 ವರ್ಷದಿಂದ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀವಿ. ಸೊ ಆಬ್ವಿಯಸ್ಲಿ ಅವ್ರು ಗೆದ್ದೇ ಗೆಲ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ಇವತ್ತು ಕೊಹ್ಲಿ ಪಕ್ಕ ಹೊಡಿತಾರೆ ಅಂತ ಗ್ಯಾರಂಟಿ ಇದೆ. ಲಾಸ್ಟ್ ಮ್ಯಾಚ್ ಕೂಡ ತುಂಬಾ ಚೆನ್ನಾಗಿ ಹಾಂ, ಈಗ ಕನ್ಸಿಸ್ಟೆನ್ಸಿಯಾಗಿ ಕೊಹ್ಲಿ ಆಡ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಈ ಮ್ಯಾಚ್ ಕೂಡ ಆಡ್ತಾರೆ. ಆ್ಯಂಡ್ ಟೀಮ್ ಎಫರ್ಟಲ್ಲಿ ಗೆಲ್ತಾ ಇರೋದು, ಒಬ್ಬ ಸಿಂಗಲ್ ಪರ್ಸನ್ ಮೇಲೆ ಇದಾಗಿಲ್ಲ, ರಿಲೇ ಆಗಿಲ್ಲ. ಸೊ ಆಬ್ವಿಯಸ್ಲಿ ಗೆದ್ದೇ ಗೆಲ್ತಾರೆ. ಅದು ರಾಹುಲ್ ನಮ್ಮ ಕನ್ನಡ ಟೀಮಲ್ಲಿ ಇರಬೇಕಿತ್ತು, ತೊಗೊಬೇಕಾಗಿತ್ತು ಆಪ್ಷನ್ನಲ್ಲಿ. ಹಂಗಂದ್ರೆ ಟೀಮ್ಸ್ ಮ್ಯಾನೇಜ್ಮೆಂಟ್ ಅವರು ತೊಗೊಂಡಿದ್ದಿದ್ರೆ ಕರ್ನಾಟಕದವ್ರು ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಫಾರ್ ದಟ್ ಮ್ಯಾಟರ್ ಕರಣ್ ನಾಯರ್ ಆಗಿರ್ಬೋದು ಅಥವಾ ಪ್ರಸಿದ್ಧ ಕೃಷ್ಣ ಟಾಪ್ ವಿಕೆಟ್ ಟೇಕರಲ್ಲಿ ಇದ್ದಾರೆ. ಸೊ ಆಬ್ವಿಯಸ್ಲಿ ತೊಗೊಬೇಕಾಗಿತ್ತು, ಬೇಜಾರಿದೆ. ಬಟ್ ಮ್ಯಾನೇಜ್ಮೆಂಟ್ ನಾವು ನೋಡೋಕ್ಕಾಗಲ್ವಲ್ಲ, ಸೊ ಅದಕ್ಕೋಸ್ಕರ ಅಷ್ಟೇ. ಆದ್ರೂ ಈ ಹಿಂದೆ ಕಳೆದ ಮ್ಯಾಚ್ಗಳನ್ನ ನೋಡೋದಾದ್ರೆ ಈ ಸಲ ಅಟ್ಲೀಸ್ಟ್ ಬೆಟರ್ ಆಗಿ ಚೂಸ್ ಮಾಡಿದ್ದಾರೆ RCB ಮ್ಯಾನೇಜ್. ಹೌದು, ಅದು ನಿಜ. ಬಿಕಾಸ್ ಪ್ರತಿ ಸತಿನೂ ಟಾಪ್ ಆರ್ಡರ್ ಮಾತ್ರ ವರ್ಕ್ ಆಗ್ತಾ ಇದ್ದಿದ್ದು. ಈಗ ಮಿಡಲ್ ಆರ್ಡರ್ ಕೂಡ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಜೊತೆಗೆ ಬೌಲಿಂಗ್ ಯೂನಿಟ್ ಕೂಡ ಚೆನ್ನಾಗಿದೆ. ಸೊ ಆಬ್ವಿಯಸ್ ಆಗಿ ಚೆನ್ನಾಗಿ ಹೋಲ್ ಟೀಮ್ ಚೆನ್ನಾಗಿರೋದ್ರಿಂದ ಗೆಲ್ಬೋದು, ಚಾನ್ಸಸ್ ಇದೆ. ಇವತ್ತು ನಾವು ಕಾಂತಾರ ಸ್ಟೈಲ್ ಡೆಲ್ಲಿ ಅದಿಲ್ಲ ಅನ್ಕೊಂತೀನಿ. ಬಟ್ ಆದರೆ ಅಗ್ರೆಷನ್ ಇದ್ದೇ ಇರುತ್ತೆ. ಬಿಕಾಸ್ ಕೊಹ್ಲಿ ಇರೋದ್ರಿಂದ ಅಗ್ರೆಷನ್ಗೆ ಏನು ಕಡಿಮೆ ಇಲ್ಲ. ಯಾಕೆಂದರೆ ಲಾಸ್ಟ್ ಮ್ಯಾಚು ಶ್ರೇಯಸ್ ಅಯ್ಯರ್ ನೀವು ನೋಡಿದರೆ ಅದ್ರದ್ದು ವಾಪಸ್ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಇದು ಕೊಟ್ಟೆ ಕೊಡ್ತಾರೆ. ಆದ್ಮೇಲೆ ಕೂಡ ಹೌದು ಅದೇ ರೀತಿ ಕೊಟ್ಟಿದ್ದಾರೆ. ಹೌದು, ಸೊ ಕೊಟ್ಟೆ ಕೊಡ್ತಾರೆ, ಗ್ಯಾರಂಟಿ ಅದಂತೂ. ಮತ್ತೆ ಎಷ್ಟು ಟಾರ್ಗೆಟ್ ಸೆಟ್ ಮಾಡ್ಬೋದು? ಇವತ್ತು ಡೆಲ್ಲಿ ಪಿಚ್ ಇರೋದ್ರಿಂದ ಅರೌಂಡ್ 170 to 200 ಒಳಗಡೆ ಆವ್ರೇಜ್ ಮ್ಯಾಚ್ ಆಗಬಹುದು. ಅಂದ್ರೆ ಪಂಜಾಬ್ ಮೇಲೆ ಗೊತ್ತಾಗುತ್ತೆ. ಪಕ್ಕ ರಿವೆಂಜನೇ. KL ನಮ್ಮ ಹುಡುಗನೇ ಇದ್ರೂ RCB ನಮ್ಮ ಟೀಮು. RCB ಆಪೋಸಿಟ್ ಹಂಗೆ ಮಾಡಿದ್ರು. ರಿವೆಂಜ್ ಇದ್ದೇ ಇರುತ್ತೆ. ವಿರಾಟ್ ಕೊಹ್ಲಿ ಹೋಮ್ ಗ್ರೌಂಡು, ಇದು KL ಹೋಮ್ ಗ್ರೌಂಡ್ ಆದರೆ ಅದು ವಿರಾಟ್ ಹೋಮ್ ಗ್ರೌಂಡು ಡೆಲ್ಲಿ. ಇನ್ನು ಹೆಂಗಿರುತ್ತೋ ಪಕ್ಕ ರಿವೆಂಜೆ. ಫುಲ್ ಜೋಶ್ ಇರುತ್ತೆ.
ಚೇಸಿಂಗ್ ಅಂತೂ ಇದ್ದರೆ ಪಕ್ಕ ಆರ್ ಸಿ ಬಿನೇ ಗೆಲ್ಲೋದು. ಚೇಸಿಂಗಲ್ಲಿ ಪಕ್ಕ ಓಪನಿಂಗ್ ಸಾಲ್ಟು, ವಿರಾಟ್ ಕೊಹ್ಲಿ, ಪಡಿಕ್ಕಲು, ಕ್ಯಾಪ್ಟನ್ ಪಟೀದರ್, ಬ್ಯಾಟಿಂಗ್ ಲೈನಪ್ಪು ಚೆನ್ನಾಗಿದೆ, ಬೌಲಿಂಗು ಚೆನ್ನಾಗಿದೆ. ಮೈನ್ ಈ ಟೈಮ್ ಆರ್ ಸಿ ಬಿ ಅದು ಅಂದರೆ ಕೃಣಾಲ್ ಪಾಂಡ್ಯ ಬೆಸ್ಟು ಪಿಕ್ಕು. ಬೌಲಿಂಗ್ ಕಲ್ಲು ಎಸೆಯೋ ಥರ ಸ್ಪಿನ್ ಹಾಕೋ ಅಂದರೆ ಒಂದೊಂದು ಬಾಲ್ ಹಂಗೆ ಸ್ಪೀಡ್ ಹಂಗೆ ಬಿಟ್ಬಿಡ್ತಾನೆ. ಎಲ್ಲ ಆರ್ ಸಿ ಬಿನೇ ಗೆಲ್ಲೋದು. ಅದೇ ಇದು ಮಾಡ್ಕೊಂಡಿದ್ದೆ. ಲಾಸ್ಟ್ ಮ್ಯಾಚೇ ನಮ್ಮ ಬೆಂಗಳೂರಲ್ಲಿ ಗೆದ್ದಿದ್ದು. ಅದೇ ಎಷ್ಟು ಭಯ ಆಯಿತು. ಕೃಣಾಲ್ ಪಾಂಡ್ಯ, ಸುಯೇಶು ಬೌಲಿಂಗಲ್ಲಿ ಕಡಿಮೆ ಮಾಡಿದ್ರು. ಆಮೇಲೆ ಹೇಸಲ್ವುಡ್ ವಿಕೆಟು, ಜಿತೇಶ್ ಶರ್ಮಾ ರಿವ್ಯೂ ಅದು ಆ ರಿವ್ಯೂನೇ ಗೆದ್ದಿದ್ದು. ಆ ಬ್ಯಾಟ್ ಕೆಳಗೆ ಹೋಯ್ತಲ್ಲ, ಆ ರಿವ್ಯೂಯಿಂದಾನೇ ಗೆದ್ದಿದ್ದು. ನೋಡಿ, ನಾ ವೆಯ್ಟ್ ಮಾಡ್ತಿದ್ದೀನಿ. ಇವತ್ತು ಮಟ್ಟು ಮ್ಯಾಚ್ ಚೆನ್ನಾಗಿದ್ರೆ ಅಷ್ಟೇ. ಇವತ್ತು ವೀಕೆಂಡ್ ಬೇರೆ, ಹಾಂ, ಜೋಶ್ ಇದೆ ಮ್ಯಾಚ್ಗೆ ಅಂತ. ಎಲ್ಲರೂ ವ್ಯೂವರ್ಶಿಪ್ಪು ಜಾಸ್ತಿ ಬರುತ್ತೆ. ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ ಮನೇಲಿ. ನೋಡೋಣ. ಇವಾಗ ನೀವು ಹೇಳ್ತಿರೋ ಪ್ರಕಾರ ಇದಕ್ಕಿಂತ ಮುಂಚೆ ಯಾವ ಮ್ಯಾಚ್ ಆಡಿಲ್ಲ ಅಂದರೆ ಆ ಥರ ಅಗ್ರೆಷನ್ ತೋರಿಸೋದೆಲ್ಲ ಇರ್ತದೆ. ಆಲ್ರೆಡಿ ಎಲ್ಲ ಮ್ಯಾಚಲ್ಲೂ ಒಂದೇ ಫಾರ್ಮಲ್ಲಿ ಇದ್ದಾರೆ. ನನ್ನ ಪ್ರಕಾರ ಆಲ್ರೆಡಿ ಅಗ್ರೆಷನಲ್ಲಿ ಇದ್ದಾರೆ. ಇವಾಗ ಡೆಲ್ಲಿ ಪಿಚ್ಗಿಂತ ಸ್ವಲ್ಪ ಹೋಮ್ ಗ್ರೌಂಡ್ ಅಂತ ಒಂದು ಮೈಂಡ್ ಸೆಟ್ ಇರ್ತಲ್ಲ. ಇವಾಗ ನಾವು ಕೆಂಗೇರಿಲಿರೋದು, ಅಲ್ಲಿ ಹೋಗಿ ಆಡಿದ್ರೂ ನನಗೆ ಅಷ್ಟೊಂದು ಫೀಲ್ ಬರೋಲ್ಲ. ನನಗೆ ಇಲ್ಲಿ ಫ್ರೆಂಡ್ಸ್ ಜೊತೆಲ್ಲ ಆಡಿ ಆಗಿದೆ ಅಂದರೆ ನಮ್ಗೆ ಇದೇ ಮೇನ್ ಗ್ರೌಂಡ್ ಅಂತ ಒಂದು ಫೀಲ್ ಬರುತ್ತೆ. ನಾನು ಇಲ್ಲಿಂದ ಬಂದು ಆಡೋದಕ್ಕೂ ಅಲ್ಲಿ ಅದಕ್ಕೂ ತುಂಬ ವ್ಯತ್ಯಾಸ ಆಗುತ್ತೆ ನನಗೆ. ಅದೇ ಫೀಲ್ ಎವ್ರಿ ಪ್ಲೇಯರ್ಸ್ ಮೈಂಡ್ ಸೆಟ್ಟಲ್ಲಿ ಇರ್ತದೆ. ಇವಾಗ ಅವ್ರು ಹೋಗಿ ಡೆಲ್ಲಿಯಲ್ಲಿ ಎಷ್ಟೋ ಪ್ರಾಕ್ಟೀಸ್ ಮಾಡಿ ಆಡಿದ್ದಾರೆ, ಎಷ್ಟೋ ಲೀಕ್ ಮಾಡಿ ಆಡಿರ್ತಾರೆ. ಬ್ಯಾಂಗ್ಳೂರ್ ಒಂಥರ ಹೋಮ್ ಗ್ರೌಂಡ್ ಆದರೆ ಸೆಕೆಂಡ್ ಹೋಮ್ ಗ್ರೌಂಡ್ ಬಂದು ಅವ್ರಿಗೆ ಡೆಲ್ಲಿನೇ ಇರ್ತದೆ. ಸೊ ಅದರಿಂದ ಅವ್ರಿಗೆ ಆಲ್ರೆಡಿ ಫಾರ್ಮಲ್ಲಿ ಇರೋದ್ರಿಂದ ಇನ್ನೂ ಸ್ವಲ್ಪ ಅಗ್ರೆಷನ್ ಜಾಸ್ತಿ ಇರ್ತದೆ. ಸ್ಟ್ರೈಕ್ ರೇಟ್ನ ಸ್ವಲ್ಪ ಚೆನ್ನಾಗಿ ರೊಟೇಷನ್ ಮಾಡ್ತಾರೆ ಅನ್ಕ ಒಂದಿದೆ. ಇನ್ನೊಂದು ಬಂದ್ಬಿಟ್ಟು ಇವಾಗ ನಮ್ಮ ಟೀಮ್ ಫಾರ್ಮಿಗೆ ನಾನು ಅವತ್ತು ಹೇಳಿದ್ನಲ್ಲ, ABD ಮತ್ತು ಕೊಹ್ಲಿ ಮತ್ತು ಫಾಫ್, ಈ ಮೂರೇ ಜನ ಇಟ್ಕೊಂಡು ಟೀಮ್ ಆಡಿಸ್ತಾಯಿದ್ರು. ಇವಾಗ ರೀಸೆಂಟ್ ಮ್ಯಾನೇಜ್ಮೆಂಟ್ ಡಿಸಿಷನ್ ಹೆಂಗಾಗಿದೆ ಅಂದರೆ, ಒಬ್ಬರನ್ನ ಇಟ್ಕೊಂಡು ಟೀಮ್ನ ಡಿಸಿಷನ್ ತೊಗೊಳ್ಳೋದು ಬೇಡ, ಪ್ರತಿಯೊಬ್ಬರನ್ನ ಆಡ್ಸೋಣ ಅಂತ ಹೇಳ್ಬಿಟ್ಟು ರಜತ್ ಪಟೀದಾರ್ ಕ್ಯಾಪ್ಟನ್ಶಿಪ್ ಬಂದಮೇಲೆ ಈಚ್ ಆ್ಯಂಡ್ ಎವ್ರಿ ಪ್ಲೇಯರ್ ಅವ್ರು ಏನು ಕಾಂಟ್ರಿಬ್ಯೂಷನ್ ಇದೆ ಹೋದ ಮ್ಯಾಚ್ ನೋಡಿರ್ಬೋದು. ಅಸಲ್ ಬಿಟ್ಟು ಹೆಂಗೆ 12 balls 18 runs ಆ್ಯಕ್ಚುಲಿ 1 ಓವರಲ್ಲಿ ಮುಗಿಯೋ ಮ್ಯಾಚ್ ಅದು. ಆ ಓವರಲ್ಲಿ ಅವ್ರ ಕೈಲಿ ಆಡೋಕ್ಕಾಗಲಿಲ್ಲ, ಅದನ್ನು ಗೆಲ್ಲೋಕ್ಕಾಗಲಿಲ್ಲ. ಲಾಸ್ಟ್ ಮೂಮೆಂಟ್ ಹಂಗೆ ತೊಗೊಂಡೋಗಿ ಚೆನ್ನಾಗಿ ಇದು ಮಾಡಿದ್ರು. ಸೊ ಈ ಥರ ಒಂದು ಪರ್ಫಾರ್ಮೆನ್ಸ್ ನಮ್ಮಲ್ಲಿ ಮೈನಸ್ ಆಗಿದ್ದು ಬೌಲಿಂಗು. ಅದನ್ನು ಇವಾಗ ಸ್ಟೆಪ್ ಅಪ್ ತೊಗೊಂಡು ಒಳ್ಳೆ ಬೌಲಿಂಗ್ ಫಾರ್ಮ್ನ ಒಂದು ಭುವನೇಶ್ವರ್ ಕುಮಾರ್ ಆಗಲಿ, ಹಜಲ್ವುಡ್ ಆಗಲಿ ಚೆನ್ನಾಗಿ ತೊಗೊಂಬಂದಿದ್ದಾರೆ. ಇವಾಗ ಕೃಣಾಲ್ ಪಾಂಡ್ಯ ಬಂದ್ಬಿಟ್ಟು ಸ್ಪಿನ್ನಿಗೆ ಒಳ್ಳೆ ಅಟ್ಯಾಕ್ ಕೊಟ್ಟಿದ್ದಾರೆ. ಸೊ ಕಂಪ್ಯಾರಿಟಿವ್ಲಿ ಎಲ್ಲ ಟೀಮಿಗೂ ಒಂದು ಒಳ್ಳೆ ಕಾಂಪಿಟೇಷನ್ ಟೀಮ್ ಅಂತ ಕೊಡೋವಂಥ ಒಂದು ಒಳ್ಳೆ ಟೀಮ್ ಬಂದಿದೆ ನಮಗೆ. ಈ ಸಲ ಇಲ್ಲ ಅಂದರೆ ನೆಕ್ಸ್ಟ್ ಸಲ ಅನ್ನೋದು ನಂಗೆ ಡೌಟ್. ಈ ಟೈಮ್ ಲಾಸ್ಟ್ ನಮ್ಮ RCB ಅಲ್ಲಿ ಇದ್ರು, ಅಂದ್ರೆ ಅವರ ಕ್ಯಾಪ್ಟನ್ಸಿಯಲ್ಲಿ ನಾವು ಅಂದ್ರೆ ಲಾಸ್ಟ್ ವರ್ಗೂ ಕೂಡ ಏನು ಗೊತ್ತಾ, ಇದು IPL ಇಂಡಿಯನ್ ಪ್ರೀಮಿಯರ್ ಲೀಗಲ್ಲಿ ಫಾರಿನ್ ಪ್ಲೇಯರ್ಸ್ನ ಕ್ಯಾಪ್ಟನ್ಶಿಪ್ ತೊಗೊಂಡು ಅವ್ರನ್ನ ಬಂದ್ಬಿಟ್ಟು ಕ್ಯಾಪ್ಟನ್ಶಿಪ್ ಮಾಡಿ ನಮ್ಮ ಟೀಮ್ ಪ್ಲೇಯರ್ಸ್ನ ಕ್ಯಾಲಿಬರ್ ತೊಗೊಳ್ಳಿ ಅಂತ ಹೇಳಿದ್ರೆ ಅದು ನನ್ನ ಪ್ರಕಾರ ಅದು ಅಷ್ಟೊಂದು ಇಟ್ಸ್ ನಾಟ್ ವರ್ತ್. ನಮ್ಮ ಇಂಡಿಯನ್ ಪ್ಲೇಯರ್ ಆಗಿದ್ದು ಅವರೇ ಕ್ಯಾಪ್ಟನ್ಶಿಪ್ ಮಾಡಿದ್ರೆ ಸೊ ಅವ್ರಿಗೆ ಬಂದ್ಬಿಟ್ಟು ಅಲ್ಲಿಂದ ಕೆಳಗಡೆಯಿಂದ ಮೇಲೆ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ನನಗೆ ಗೊತ್ತಿರ್ತದೆ. ಸೊ ಅದೇ ಥರ ಎಲ್ಲ ಪ್ಲೇಯರ್ಸ್ನ ಈಕ್ವಲ್ ಕಾಂಟ್ರಿಬ್ಯೂಷನ್ ತೊಗೊಳ್ತಾರೆ. ಇವಾಗ ರಜತ್ ಪಟೀದಾರ್ ಮಾಡ್ತಾರೆ, ಅದನ್ನೇ ಬರ್ತಾರೆ. ಇವಾಗ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಅವ್ರು ಬಂದ್ಬಿಟ್ಟು ಈಕ್ವಲ್ ಕಾಂಟ್ರಿಬ್ಯೂಷನ್ ನಿನ್ಗೇನು ಸೆಗ್ಮೆಂಟ್ ಇದೋ ಆ ಸೆಗ್ಮೆಂಟ್ಗೆ ಏನೇನು ಕೆಲಸ ಮಾಡಬೇಕು ಆ ಕೆಲಸನ ಪ್ರತಿಯೊಬ್ಬರು ಮಾಡ್ತಿದ್ದಾರೆ. ಬೌಲಿಂಗಲ್ಲಿ ಹಜಲ್ವುಡ್, ಭುವನೇಶ್ವರ್ ನೀವು ನೋಡ್ಕೊಳ್ಳಿ. ಬ್ಯಾಟಿಂಗಲ್ಲಿ ಫಸ್ಟ್ 3 ಕೊಹ್ಲಿ ಆಗಲಿ, ಯಾರು ಸಾಲ್ಟ್ ಆಗಲಿ ನಾವು ಒಳ್ಳೆ ಹೊಡಿತೀವಿ. ಸ್ಟ್ರೈಕ್ ರೇಟ್ ನಾವು ಜಾಸ್ತಿ ಕೊಡ್ತೀವಿ, ಔಟ್ ಆದರೂ ಪರವಾಗಿಲ್ಲ. ಫಸ್ಟು ಪವರ್ ಪ್ಲೇನ ನಾವು ತೊಗೊಳ್ತೀವಿ. ಆ ಥರ ಫಸ್ಟ್ ಪವರ್ ಪ್ಲೇ ಬೌಲಿಂಗಲ್ಲಿ ನಾವು ತೊಗೊಳ್ತೀವಿ. ಸೊ ಮಿಡಿಲ್ ಆರ್ಡರ್ಸಲ್ಲಿ ಯಾರು ಇದ್ದಾರೋ ನೀವು ಈ ಕೆಲಸ ಮಾಡಿ. ಸೊ ಒಬ್ಬೊಬ್ಬರಿಗೆ ಒಂದು ಸೆಗ್ಮೆಂಟ್ ಕೊಟ್ಬಿಟ್ಟು ಒಂದು ಕೆಲಸ ಕೊಟ್ಬಿಟ್ಟಿದ್ದಾರೆ. ಅವ್ರವ್ರ ಕೆಲಸ ಅವ್ರವ್ರು ಮಾಡಲಿ ಅಂತ ಹೇಳ್ತಿದ್ದಾರೆ. ಅವ್ರವ್ರ ಕೆಲಸ ಅವರ ಸೊ ನನ್ನ ಪರ ಇವಾಗ ಡೆಲ್ಲಿ ಬಂದ್ಬಿಟ್ಟು 180+ ಇದ್ದರೆ ಒಳ್ಳೆ ಮ್ಯಾಚು. ಅದಕ್ಕಿಂತ ಕಡಿಮೆ ಬಂದರೆ ಮ್ಯಾಚು ಅಷ್ಟೊಂದು ಲಾಂಗ್ ತೊಗೊಂಡೋಗಿ ಹೋಗಲ್ಲ. ಅಂದರೆ ಅದೇ ಇವಾಗ ಲೀಗೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಆಲ್ಮೋಸ್ಟ್ ಕ್ವಾಲಿಫೈರಲ್ಲಿ ನಾವು ಇದ್ದೀವಿ. ಸೊ ನಾವು ಟೇಬಲ್ ಟಾಪ್ ಹೋಗೋಕ್ಕೆ ಏನೇನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ಇವರೆಲ್ಲ ಮಾಡಬೇಕು. ಸೊ ನಾವು ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡ್ರು ಇನ್ನೂ ಮುಂದೆ ಇದು ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅವರಿಗೆ. ಇವಾಗಲೇ ಅದನ್ನು ಅವರು ಮೈಂಡಲ್ಲಿ ಸೆಟ್ ಮಾಡಿಕೊಂಡು ಟೇಬಲ್ ಟಾಪ್ ಹೋದರೆ ಇನ್ನೊಂದು ಚಾನ್ಸ್ ಸಿಗುತ್ತೆ. ಕ್ವಾಲಿಫೈರ್ 1ಅಲ್ಲಿ ಸೋತಿದ್ರು ಆಲ್ಮೋಸ್ಟ್ ಇನ್ನೊಂದು ಚಾನ್ಸ್ ಅವ್ರಿಗೆ ಬರುತ್ತೆ. ಅಂದರೆ ನಾಕೌಟ್ ಮ್ಯಾಚಿಗೆ ಇನ್ನೊಂದು ಆಪ್ಷನ್ ಸಿಗುತ್ತೆ. ಅಕಸ್ಮಾತ್ ಟೇಬಲಿಂದ 3rd 4th ಬಂದರೆ ನಾಕೌಟಲ್ಲಿ ಮತ್ತೆ ಆಚೆ ಬರೋ ಚಾನ್ಸಸ್ ಇದೆ. ಸೊ ನಾವು ಸೆಮಿಫೈನಲ್ ಹೋಗ್ಬೇಕಂದ್ರೆ ವಿ ಹ್ಯಾವ್ ಟು ಡೂ ಫಸ್ಟ್ ಆರ್ ಸೆಕೆಂಡಲ್ಲಿ ಇರಬೇಕು. ಫಸ್ಟ್ ಆರ್ ಸೆಕೆಂಡ್ ಇರಬೇಕಾದ್ರೆ ಈಗ ಆಡ್ತಾರೆ 5-6 ಮ್ಯಾಚ್ ಇದೆಯೋ 6 ಮ್ಯಾಚ್ ಏನಿದೆ. ಈ 6 ಮ್ಯಾಚ್ 7 ಮ್ಯಾಚ್ ಏನಿದೆಯಾ ಅಷ್ಟಕ್ಕೂ ಅಟ್ಲೀಸ್ಟ್ ಒಂದು 5 ಮ್ಯಾಚ್ ಅಲ್ಲಿ ಗೆದ್ದರೆ, 1 ಮ್ಯಾಚ್ ಹೋದ್ರೂ ಪರವಾಗಿಲ್ಲ, 4-5 ಮ್ಯಾಚ್ ಗೆದ್ದರೆ ಸೊ ಸ್ಟಿಲ್ ವಿ ಹ್ಯಾವ್ ಅ ಚಾನ್ಸಸ್ ಟು ಗೋ ಫಾರ್ ಟಾಪ್ ಟೇಬಲ್ ಆಫ್ ಟಾಪ್ ಮಾಡ್ಬೋದು. ಅದಕ್ಕೆ ಒಳ್ಳೆ ಟೀಮ್ ನಮ್ಮ ಹತ್ರ ಇದೆ.
ಇವಾಗ ಟೀಮ್ ಬಗ್ಗೆ ಏನೋ ಒಂದು ಈ ಥರ ಇದೆ ಆ ಥರ ನೆಗೆಟಿವ್ ಹೇಳೋಕ್ಕೆ ಯಾವುದಿಲ್ಲ. ಎಲ್ಲರೂ ಫಾರ್ಮಲ್ಲಿದ್ದಾರೆ, ಇದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಜಾಸ್ತಿ ಹಂಗೆ ಇರ್ತೀವಿ ಹಿಂಗಿರ್ತೀವಿ ಅಂತ ಒಂದು ಈ PR ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಬಿಟ್ಬಿಟ್ಟು ಏನು ಇವಾಗ ಮಾಡಬೇಕು ಅದನ್ನು ಮಾತ್ರ ಮಾಡಿದ್ರೆ ಸಾಕು. ಮ್ಯಾಚ್ ಇದೆ. ಈ ಹಿಂದೆ KL ರಾಹುಲ್ ಒಳ್ಳೆ ಅಂದ್ರೆ ಅವ್ರ ಹೋಮ್ ಗ್ರೌಂಡ್ ಅಲ್ಲಿ ತುಂಬಾ ಅದ್ಭುತವಾಗಿ ಆಡಿ ಕಾಂತಾರ ಸಿನಿಮಾ ಸ್ಟೈಲ್ ಅಲ್ಲಿ ಹೇಳಿದ್ರು. ಈಗ ಡೆಲ್ಲಿಲಿ ವಿರಾಟ್ ಕೊಹ್ಲಿ ಯಾವ ರೀತಿ ಆಡ್ಬೋದು? ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಈವನ್ ಟುಡೇ ಹಿ ವಿಲ್ ಪರ್ಫಾರ್ಮ್. ಇವತ್ತು ಚೆನ್ನಾಗಿ ಆಡ್ತಾರೆ. ವಿಲ್ ಕಂಟಿನ್ಯೂ ಇಸ್ ಫಾರ್ಮ್. ಅಂದ್ರೆ DC-ಲಿ ಕೂಡ ಒಳ್ಳೆ ಟೀಮೇ ಇದೆ. ನಮ್ದಕ್ಕೂ ಅವ್ರದಕ್ಕೂ ಒಳ್ಳೆ ಫೈಟ್ ಇರುತ್ತೆ DC ಮತ್ತು RCB. ಇಟ್ ವಿಲ್ ಬಿ ಎ ವೆರಿ ಗುಡ್ ಮ್ಯಾಚ್. ಇಬ್ಬರು ಒಳ್ಳೆ ಟಫ್ ಟೀಮ್ಸು, ಬಟ್ RCB ವಿಲ್ ವಿನ್ ಟುಡೇ. ಅಂದ್ರೆ ಕೊಹ್ಲಿ ಅಗ್ರೆಷನ್ ಹಾಗೆ ರಿವೆಂಜ್ ತಗೊಳ್ಳೋದ್ರಲ್ಲಿ ಎತ್ತಿದ ಕೈ ಅಂತ. ಅಂದ್ರೆ ಶ್ರೇಯಸ್ ಅಯ್ಯರ್ಗೂ ಒಂದು ಟಾಂಗ್ ಕೊಟ್ಟರು. ಡೆಫಿನೆಟ್ಲಿ ಎರಡು ಸೈಡು ಬ್ಯಾಲೆನ್ಸ್ ಇದೆ. ಬೋತ್ ಸೈಡ್ಸ್ ಆರ್ ವೆಲ್ ಬ್ಯಾಲೆನ್ಸ್ಡು, ಬಟ್ RCB ಇವತ್ತು ಹೊಡಿತಾರೆ ಡೆಫಿನೆಟ್ಲಿ. ರಜತ್ ಪಾಟಿದಾರ್ ಕ್ಯಾಪ್ಟನ್ಸಿ ಹೇಗೆ? ಕ್ಯಾಪ್ಟನ್ಸಿ ಆ್ಯಕ್ಚುಲಿ ರಜತ್ ಪಾಟಿದಾರ್ ಬಂದು ಈಸ್ ಅ ಕ್ಯಾಪ್ಟನ್ ಜಸ್ಟ್ ಫಾರ್ ದ ನೇಮ್ ಸೇಕ್. ಡಿಸಿಷನ್ ಎಲ್ಲ ಬಂದು ವಿರಾಟ್ ಕೊಹ್ಲಿನೇ ತಗೊಳ್ತಾ ಇರೋದು. ಸೊ ದ ಪ್ಲಾನಿಂಗ್ ಈಸ್ ಆಲ್ ವಿರಾಟ್ ಕೊಹ್ಲಿ. ರಜತ್ ಪಾಟಿದಾರ್ ಈಸ್ ಜಸ್ಟ್ ಎ ರಬ್ಬರ್ ಸ್ಟ್ಯಾಂಪ್ ಕ್ಯಾಪ್ಟನ್. ದಟ್ಸ್ ಇಟ್. ನಮ್ದು ಬ್ಯಾಟಿಂಗ್ ಯೂನಿಟ್ ಬೌಲಿಂಗ್ ಯೂನಿಟ್ ಬಗ್ಗೆ ಯಾವಾಗ್ಲೂ ಕಂಪ್ಲೇಂಟ್ಸ್ ಇರ್ತಿತ್ತು, ಒಬ್ರು ಆಡಿದ್ರೆ ಒಬ್ರು ಆಡಲ್ಲ ಅಂತ. ಈ ಸಲ ವೆಲ್ ಬ್ಯಾಲೆನ್ಸ್ ಟೀಮ್ ಇದೆ. ಬ್ಯಾಟಿಂಗ್ ವೈಸ್ ಬೌಲಿಂಗ್ ವೈಸ್ ಎರಡೂ ಒಳ್ಳೆ ಬ್ಯಾಲೆನ್ಸಿಂಗ್ ಇದೆ. ಸೊ ಇಟ್ಸ್ ಅ ವೆರಿ ಗುಡ್ ಟೀಮ್. ಈ ಸಲ IPL ವಿನ್ ಆಗೋ ಚಾನ್ಸಸ್ ಇದೆ RCBಗೆ. ವೆರಿ ಗುಡ್ ಚಾನ್ಸಸ್ ಆಫ್ ವಿನ್ನಿಂಗ್ IPL. ವಿರಾಟ್ ಗೆಲ್ತಾನೆ, RCBನೇ ಗೆಲ್ಲೋದು. ಸರ್, ಈಗ ಲಾಸ್ಟ್ ಮ್ಯಾಚ್ ಕೂಡ ವಿರಾಟ್ ತುಂಬಾ ಒಳ್ಳೆ ಫಾರ್ಮ್ ಅಲ್ಲೇ ಆಡಿದ್ರು. ಫಾರ್ಮ್ ಕಂಟಿನ್ಯೂ 100% ಆಗುತ್ತೆ, ಕಂಟಿನ್ಯೂ ಆಗೇ ಆಗುತ್ತೆ. ಟಾಸ್ ಇಸ್ ನಾಟ್ ಇಂಪಾರ್ಟೆಂಟ್. ಓಕೆ, ಮ್ಯಾಚ್ ಗೆಲ್ತವ್ರಲ್ಲ ಸಾಕು. ಈ ಸಲ ಬ್ಯಾಲೆನ್ಸ್ ಟೀಮ್ ಇದೆ. IPL ಗೆದ್ದೇ ಗೆಲ್ತಾರೆ ಈ ಸಲ ಪಕ್ಕ. ನಮ್ಮದೇ ಈ ಸಲ ಕಪ್ ನಮ್ಮದೇ. ಮೇಡಮ್, ಆಲ್ಮೋಸ್ಟು ಈಗ ಬ್ಯಾಂಗ್ಳೂರು ಕಂಟಿನ್ಯೂಸ್ ಆಗಿ 3 ಮ್ಯಾಚ್ ಹೊಡ್ಕೊಂಬಂದಿದೆ. ಈಗ ನೆಕ್ಸ್ಟು ಮ್ಯಾಚಸ್ ಏನಿದೆ ಆಲ್ಮೋಸ್ಟು 5 ಮ್ಯಾಚಸಲ್ಲಿ 2 ವಿನ್ ಆದರೂ ಸಾಕು. ನಮಗೆ ಗೊತ್ತಿರುತ್ತಲ್ಲ 5 ಮ್ಯಾಚಸಲ್ಲಿ 4 ಮ್ಯಾಚಸ್ ಅದು RCB ಹೊಡಿಯುತ್ತೆ. ಅಗ್ರೆಷನ್ ಜಾಸ್ತಿನೇ ಇದೆ. ನೀವೇ ನೋಡ್ತಿದ್ದೀರ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಈಗ ಪ್ಲೇಯರ್ಸ್ ಯಾವ ಥರ ಇದ್ದಾವೆ RCBಲಿ. ಪ್ಲೇಯರ್ಸಿಗೆ ನೋಡಿ ಅಂದ್ಕೋಬೇಕು ವಿನ್ ಆಗುತ್ತೆ. ಇನ್ನೊಂದು 4 ಮ್ಯಾಚಸ್ ಅದು ವಿನ್ ಆಗುತ್ತೆ 5ಅಲ್ಲಿ. ಟಾರ್ಗೆಟ್ ಸೆಟ್ ಮಾಡ್ತಾರೆ ಮೇಡಮ್, ಆಲ್ಮೋಸ್ಟ್ 200+ ಇದೆ. ಯಾಕಂದರೆ ಪಿಚ್ ಆ ಥರ ಇದೆ. DC ಪಿಚ್, ಡೆಲ್ಲಿ ಪಿಚ್ ಎಲ್ಲ 200+ ಹೋಗುತ್ತೆ. ಪ್ಲಸ್ ವಿರಾಟ್ ಕೊಹ್ಲಿಗೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಡೆಲ್ಲಿಲಿ ಅವ್ರು ತುಂಬ ಮ್ಯಾಚಸ್ ಆಡಿರೋದ್ರಿಂದ ಅವ್ರ ಪಿಚ್ ಬಗ್ಗೆ ಯಾವ ಥರ ಇದೆ, ಪಿಚ್ಚು ಯಾವ ಥರ ವರ್ಕ್ ಆಗುತ್ತೆ ಅಂತ ಗೊತ್ತಿದೆ. ಚೆನ್ನಾಗಿ ಆಡ್ತಾರೆ. ಕಿಶೋರ್ ಕುಮಾರ್ ಅಂತ. ವಿರಾಟ್ ಕೊಹ್ಲಿ ಖಂಡಿತ ತಗೋಬೇಕು. ಯಾಕಂದ್ರೆ ಅವನು ಯಾವುದನ್ನು ಇಟ್ಕೊಳಲ್ಲ. ಕೊಟ್ಟಿದ್ನ ರಿಟರ್ನ್ ಕೊಡ್ತಾನೆ. ನೋಡೋಣ ಯಾರ ಮೇಲೆ ಜಾಸ್ತಿ ಇದೆ, ಯಾರು ಗೆಲ್ಬಹುದು? ಇನ್ನೇನ್ ಮೇಡಮ್, ನೋಡಿ ಈ ತರ ಎಲ್ಲ ಜನ ಇರುವಾಗ ಏನ್ ಮಾಡಕ್ಕಾಯ್ತದೆ. RCB ಆದ್ರೆ ಈಗ RCB ಅಂತ ಬಂದ್ರೆ ಯಾವತ್ತೂ ಅದು ನಮ್ಮ ಟೀಮ್ ಅನ್ನೋದು ಒಂದು ಬರುತ್ತೆ. ನಮ್ಮ ದೇವದತ್ ಪಡಿಕಲ್ ಕೂಡ ಇದ್ದಾರೆ ಕನ್ನಡಿಗ. ಸೊ ಇವತ್ತು RCB ಗೆಲ್ಬೋದಾ? ಡೆಲ್ಲಿ ಪಿಚ್ಚು ಖಂಡಿತ RCB ಗೆಲ್ತಾರೆ. ವಿರಾಟ್ ಕೊಹ್ಲಿ, ಜಿತೇಶ್ ಶರ್ಮಾ ಹೋಪ್ ಇದೆ ಅವರಿಬ್ರ ಮೇಲೆ. ಚೆನ್ನಾಗಿ ಆಡ್ತಾರೆ. ನನಗೆ ಗೊತ್ತಿರೋ ಇವರಿಬ್ರು ಚೆನ್ನಾಗಿ ಆಡ್ತಾರೆ ಇವತ್ತು. ನೋಡೋಣ. RCB ಫಾರ್ ಎವರ್. RCB ವಿನ್ ಆಗಬೇಕು, ಆಗ್ತಾರೆ. ಏನಿಲ್ಲ ಅಂದರೂ ಒಂದು 80 ರನ್ಸ್ ಆದರೂ ಹೊಡೆದ್ಬಿಟ್ಟು ಸೇಮ್ ರಿವೆಂಜು ಮಾಡ್ತಾರೆ. ಆ ಸೀನ್ ಏನಿದೆಯೋ ಕಾಂತಾರ ಸೀನ್ ಅವರು ಮಾಡ್ತಾರೆ. ನಮ್ಮ ಗ್ರೌಂಡ್ ಅಂತ ಹೇಳ್ಕೊತಾರೆ. ಅವ್ರಿಗೆ ಫೇವರ್ ಜಾಸ್ತಿ ಡೆಲ್ಲಿ ಪಿಚ್ ಕೊಹ್ಲಿಗೆ. ಹೌದು. ಸೊ ಇವತ್ತು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಜಾಸ್ತಿ ಎಲ್ಲ ಹೊಡಿಯೋದೇ RCBನೇ ಹೊಡಿಯೋದೇ. ಸರಿ, ನಮ್ಗೆ ಬರ್ತಿಲ್ಲ ಹೇಳಕ್ಕೆ. ಇವ್ರ ಹತ್ರ ಕೇಳಿ, ಇವ್ರು ಹೇಳ್ತಾರೆ. ನೋಡಿ ಇವ್ರು ಯಾರ್ ಪಾರ್ಟ್ನರ್ಶಿಪ್ ವರ್ಕ್ ಆಗುತ್ತೆ? ವಿರಾಟ್ ಕೊಹ್ಲಿಗೆ ಏನಂದರೆ ಫ್ಯಾನ್ಸ್ ಜಾಸ್ತಿ. ಓಕೆನಾ? ವಿರಾಟ್ ಕೊಹ್ಲಿಗೆ ಫ್ಯಾನ್ಸ್ ಜಾಸ್ತಿ. ಯಾಕಂದರೆ ವಿರಾಟ್ ಕೊಹ್ಲಿನ ಏನಾದರೂ ಒಂಥರ ಮಾಡಿಬಿಟ್ರೆ, ಒಂಥರ ಬೇಜಾರು ಇಲ್ಲ ಅಜೀಪ್ ಮಾಡಿಬಿಟ್ರೆ, ವಿರಾಟ್ ಕೊಹ್ಲಿಗೆ 100% ರಿವೆಂಜು. ಎಲ್ಲರಿಗೂ ಕೊಟ್ಟಾಯಿತು, KL ರಾಹುಲ್ ಮಾತ್ರ ಒಬ್ಬನಿಗಿದೆ. ಇವತ್ತು ಗ್ಯಾರಂಟಿ ಕೊಡ್ತಾನೆ 100% ಕನ್ನಡದ ಹುಡುಗ. ಹಾಂ, ಯಾರಾದರೂ ಆಗಲಿ ನಮ್ಮ ಗ್ರೌಂಡ್ ಅಂತ ನಮ್ಮವ್ರನ್ನೇ ಚೆನ್ನಾಗಿ ಇದು ಮಾಡಬಾರ್ದು. ಅಲ್ಲಿ ನಮ್ಮ ಗ್ರೌಂಡಲ್ಲಿ ಆಡಬೇಕು. ನಮ್ಮ ಗ್ರೌಂಡಲ್ಲಿ ಗೆದ್ವಿ ಅಂತ ಹೇಳ್ಬೇಕು. ಅದು ತುಂಬ ಓವರ್ ಆಯಿತು. ನಿಜಾನ ಸುಳ್ಳ? ಅದು ತುಂಬ ಓವರ್ ಆಯಿತು. ಇವಾಗ ಸೇಮ್ ರಿವೆಂಜು ನಮ್ಮ ವಿರಾಟ್ ಬಾಸ್ ಮಾಡೇ ಮಾಡ್ತಾರೆ. ಇವತ್ತು ಟಾಸ್ ಯಾರು ಗೆಲ್ಲಬೇಕು? RCB. ಯಾಕಂದರೆ ಗೆಲ್ಲಬೇಕು. ಇಷ್ಟು ಮ್ಯಾಚು ಮೊನ್ನೆನೇ ಗೆದ್ದಿದ್ದು, ಒಂದೇ ಸರಿನೇ ಗೆದ್ದಿದ್ದು. 7-8 ಮ್ಯಾಚ್ ಏನೋ ಆಯಿತು.
ಒಂದೇ ಸರಿನೇ ಗೆದ್ದಿದ್ದು. ಆಲ್ಮೋಸ್ಟ್ ಇವತ್ತು ಗೆಲ್ಲಬೇಕು ಅವರು. ಟಾಸ್ RCB ದೇ ಮ್ಯಾಚ್ 100% ಬರ್ಕೊಡ್ತೀನಿ. ನೀವ್ ಹೇಳಿ ಸ್ಕೋರಿಂಗ್ ಎಷ್ಟು ಕೊಡ್ಬೋದು ಅಂತ. ಸ್ಕೋರಿಂಗ್ 2+ ಬರ್ಬೋದು, 2+ ಬರ್ಬೋದು. ಸೊ ಇವತ್ತು ಡೆಲ್ಲಿನೇ ಇವತ್ತು ಮನೆ ಕಳ್ಸೋದು 100% ಇದೆ, ಶೋರ್. ಪಕ್ಕ ಹೊಡಿತಾರೆ. ಅದು ಚೇಜಿಂಗ್ ಆದ್ರೂ ಬರಲಿ, ಫಸ್ಟ್ ಬ್ಯಾಟಿಂಗ್ ಆದ್ರೂ ಬರಲಿ, RCB ಗೆಲ್ಲುತ್ತೆ. ನಮ್ಮ ಬೌಲಿಂಗ್ ಯೂನಿಟ್ ನೋಡಿದ್ರೆ ಕೃಣಾಲ್ ಜಾಸು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹೌದು. ಆಡ್ತಾ ಇದ್ದಾರೆ. ಅವ್ರ ಮೇಲೆ ಅಷ್ಟು ಹೋಪ್ಸ್ ಇರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಹೌದು. ಇವಾಗ ಹೇಗೆ ಇವಾಗ ಭುವಿ ಬಂದ, ಇದು ಡೆತ್ ಓವರ್ ಚೆನ್ನಾಗಿದೆ, ಲಾಸ್ಟ್ 4 ಓವರು ಚೆನ್ನಾಗಿದೆ, ಗೆಲ್ತಾರೆ. ಅದು ವಿರಾಟ್ ಮಾಡಿರೋ ಅರ್ಧನೂ ಮೇಡಮ್ ಗೆಲ್ಲೇಬೇಕು ಅಷ್ಟೇ. ವಿರಾಟ್ ಈ ಸಲ ಮಾಡಿರೋದು ಅರ್ಧನೂ KL ರಾಹುಲ್ ಮಾಡಿಲ್ಲ, ಆದ್ರೆ ಜಾಸ್ತಿ ಓವರ್ ಆಯ್ತು ಬೆಂಗಳೂರಲ್ಲಿ ಅಷ್ಟೇ. ಆದ್ರೆ ವಿರಾಟ್ ಕೊಹ್ಲಿ ಮುಂದೆ ಅವರೆಲ್ಲ ವೇಸ್ಟೇ. ಆದ್ರೆ ವಿರಾಟ್ ಕೊಹ್ಲಿ ಮುಂದೆ ಏನೂ ಇಲ್ಲ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾವು ಮ್ಯಾಚ್ ನೋಡಕ್ ಹೋಗಿಲ್ಲ, ಟಿವಿಯಲ್ಲೇ ನೋಡ್ತಾ ಇದೀವಿ. ಫೈನಲ್ಗೆ 100% ಹೋಗ್ತೀವಿ ಮ್ಯಾಚ್ ನೋಡಿ. ಚಿಂದಿ ಮಾಡಬೇಕು, ಎಲ್ಲಾದ್ರೂ ಇರ್ಲಿ ಅಪ್ಪ, ಹೋಗ್ಬೇಕು. ನಮ್ಮ ಬೆಂಗಳೂರು ಹೋಗ್ಲೇಬೇಕು. ಇವತ್ತು ಮಸ್ತಾಗಿ ಆಡುತ್ತೆ, ನೋಡಬೇಕು ಯಾರು ಗೆದ್ದು. ವೀಕೆಂಡ್ ಬಂದಿದೆ, ಆಲ್ಮೋಸ್ಟ್ RCB ಮ್ಯಾಚ್ಗಳೆಲ್ಲ ವೀಕೆಂಡ್. ನೋಡೋಣ. ಬೌಲಿಂಗ್ ಆರ್ಡರ್ ಚೆನ್ನಾಗೈತೆ. ಹೌದು. ಬ್ಯಾಟಿಂಗ್ ಪಿಚ್ ಬೌಲಿಂಗ್ ಪಿಚ್ ಇದೆ, ಯಾವ್ದ್ರ ಅದು ಇವತ್ತು RCB ಹೊಡಿಯುತ್ತೆ, ನೋಡೋಣ 100%. ಯಾವ ಹೊಡಿಯುತ್ತೆ. ಅಂದ್ರೆ ಬರೀ ವೀಕೆಂಡ್ ಅಲ್ಲೇ ಬರ್ತಾ ಇದೆ ಅಂದ್ರೆ ಜಾಸ್ತಿ RCB ಬಿಕಾಸ್ ವೀಕೆಂಡಲ್ಲಿ ಬರೋದು ನಮಗೂ ಒಳ್ಳೇದೇ. ಎಲ್ಲರೂ ಮನೇಲಿ ಕುತ್ಕೊಂಡು ನೋಡ್ಬೋದು ಮ್ಯಾಚ್ನ. ಪಾರ್ಟಿ ಮಾಡಿ ಎಲ್ಲ ನೋಡಲ್ಲ. ಸೆಂಚುರಿ ಹೊಡಿಬೇಕು ಮೇಡಮ್. ಸಾಲ್ಟ್ ಅಂದ್ರೆ ಏನು ಗೊತ್ತಾ? ಉಪ್ಪು ಅಂದ್ರೆ ಏನು ಗೊತ್ತಾ? ನಮಗೆ ಟೇಸ್ಟು ಸಕ್ಕಾಗಿಲ್ಲ ಅಂದ್ರೆ ಉಪ್ಪು ಹಾಕಿದ್ರೆ ನಮ್ಗೆ ಟೇಸ್ಟ್ ಬರೋದು ಯಾವುದಾದ್ರೂ ಆಗಲಿ. ಸಾಲ್ಟ್ ತಿಂದಂಗೆ ಹೊಡಿತಾನೆ ಇವತ್ತು ಪಕ್ಕ. ಒಂದು ಅಮೇರಿಕಲ್ಲೋ ಎಲ್ಲೋ ಹಿಂಗಾಗ್ತಾರಲ್ಲ ಸಾಲ್ಟು, ಆ ಥರ ಹೊಡೆದಾಗ್ಬಿಡ್ತಾನೆ. ನಿಜ. ಓಕೆ. ಹೌದು. ನಮ್ಮ ಕಾವೇರಿ ನಮ್ಮದು, ಬೆಂಗಳೂರು ನಮ್ಮದು, RCB ನಮ್ಮದು. ಈ ಸಲ ಕಪ್ ನಮ್ದೇ. ಇವತ್ತು ಪ್ಲೇಯಿಂಗ್ 11 ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ಬಿಡಬೇಕು. ಆಮೇಲೆ ದೇವದತ್ ಬದಲು ಮನೋಜ್ ಬಂದಾಗೆ ಬಿಡಬೇಕು. ಆಮೇಲೆ ರೋಮಿಯೋ ಶೆಪರ್ಡ್ ಬರಬೇಕು. ಕೃಣಾಲ್ ಪಾಂಡ್ಯ, ಟಿಮ್ ಡೇವಿಡ್, ಭುವನೇಶ್ವರ್ ಕುಮಾರ್ ಬರಬೇಕು. ಆಮೇಲೆ ಫೈಸಲ್ ಉದ್ದು, ಯಶ್ ದಯಾಲ್. ಲಾಸ್ಟ್ ಟೈಮ್ ನಿನ್ ಮ್ಯಾಚ್ ನೋಡಿದ್ಯಾ? ನಮ್ಮ ಹೋಮ್ ಗ್ರೌಂಡ್ಸ್ ನಲ್ಲಿ DC ವರ್ಸಸ್ RCB ಇತ್ತು. ಆಗ ಕಾಂತಾರ ಸ್ಟೈಲ್ ಅಲ್ಲಿ KL ರಾಹುಲ್ ಅವರು ಒಂದು ಟಾಂಗ್ ಕೊಟ್ರು, ನನ್ ಗ್ರೌಂಡ್ ಅಂತ. ಇವತ್ತು ಡೆಲ್ಲಿಲಿ ಕೊಹ್ಲಿ ಅದೇ ತರ ಮಾಡ್ತಾರೆ. ಇದೇ ರಿಯಾಕ್ಷನ್ ಇರುತ್ತೆ ಕೊಹ್ಲಿ. ಯಾರ ಮೇಲೆ ವಿರಾಟ್ ಕೊಹ್ಲಿ. ಮೇಲೆ 100 ಹೊಡಿಬೋದು, ಸೆಂಚುರಿ ಪಕ್ಕ ಇವತ್ತು. ಸೊ ನಮ್ಮ ಬೌಲಿಂಗ್ ಯೂನಿಟ್ ಬಗ್ಗೆ ಏನ್ ಹೇಳ್ತೀಯ? ಫುಲ್ ಸೂಪರ್. ಹ್ಯಾಸಲ್ ವುಡ್ ಅಂತೂ ಸೂಪರ್. ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಎಲ್ಲ ಸೂಪರ್. ಎಷ್ಟು ಇಯರ್ಸ್ ಇಂದ ನೋಡ್ತಾ ಇದ್ದೆ IPL ನ? ನಾನು ಉತ್ತರದಿಂದ. ಮ್ಯಾಚಿಗೆ ಹೋಗಿದ್ದೀರಾ? ಚಿನ್ನಸ್ವಾಮಿಲಿ ಹೋಗಿದ್ದೀರಾ? ಹೋಗಿದ್ದೀವಿ. ಯಾವ ಮ್ಯಾಚ್ ಹೋಗಿದ್ದೀರಾ? GT ಮ್ಯಾಚಿಗೆ ಹೋಗಿದ್ದೆ. ಲಾಸ್ಟ್ ಇಯರು KKR ಮ್ಯಾಚು, ಅದೇ ಲಾಸ್ಟ್ ಇಯರ್ CSK ಮ್ಯಾಚು. ಎಂಜಾಯ್ ಮಾಡ್ತೀರಾ IPL ನ? ನಿಮ್ಮ ಹೆಸರು? ಧುವನ್. ಹೇಮಾನಂದ್. ನೀವ್ ಹೇಳಿ ಇವತ್ತು ಹೇಗೆ? ಜಾಶ್ ಹೆಜ್ವಾಲ್ ಸೇಮ್ ಲಾಸ್ಟ್ 18th ಓವರ್ ಹೆಂಗೆ ಮಾಡ್ದ ಸೇಮ್ ಮಾಡಬೇಕು. ಮತ್ತು ತುಂಬ ರನ್ಸ್ಗಳನ್ನ ಕೊಡಬೇಡ್ದು, ಅಂದರೆ ಟೈಟ್ ಮಾಡಬೇಕು. ಮತ್ತು ಭುವನೇಶ್ವರ್ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿಲ್ಲ. ಈ ಮ್ಯಾಚ್ ಅಟ್ಲೀಸ್ಟ್ ಕಮ್ಬ್ಯಾಕ್ ಬರಬೇಕು ಅವನಿಂದ. ಮತ್ತು ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಪಾರ್ಟ್ನರ್ಶಿಪ್ ಬರಬೇಕು. ಕೃಣಾಲ್ ಪಾಂಡ್ಯ ಆಲ್ವೇಸ್. ಹೈ ವೋಲ್ಟೇಜ್ ಮ್ಯಾಚ್ ಇರುತ್ತೆ ಡೆಲ್ಲಿ. 100%.
ಯಾರ ಮೇಲೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ? ಯಾರಿವತ್ತು ಸರಿಯಾಗಿ DC ನ ಮನೆಗೆ ಕಳ್ಸ್ಬೋದು, ನಡೀರಪ್ಪ ಸಾಕು, ನಮ್ಮ ಹೋಮ್ ಗ್ರೌಂಡ್ಸ್ ನಲ್ಲಿ ಹೊಡೆದ್ ಕಳ್ಸಿದಿರ, ಇವತ್ತು ನಿಮ್ಮ ಹೋಮ್ ಗ್ರೌಂಡ್ಸ್ ನಲ್ಲಿ ನಾವು ಹೊಡೆದ್ ಕಳಿಸ್ತೀವಿ ಅಂತ? ಇಲ್ಲ ಮ್ಯಾಚ್ ಮಾತ್ರ ಪಕ್ಕ ಫೈಟ್ ಇದ್ದೇ ಇರುತ್ತೆ. ಸಾಲ್ಟ್ ಮತ್ತು ಕೊಹ್ಲಿ ಎಕ್ಸ್ಪೆಕ್ಟೇಷನ್ ಮೋರ್ ಇದೆ. ರಾಹುಲ್ ಯಾವುದೇ ಥರ ಓನ್ ಪಿಚ್ಚಲ್ಲಿ ತೋರಿಸಿದ್ರು ಆಡಿ, ಅದೇ ಥರ ಕೊಹ್ಲಿ ತೋರಿಸ್ತಾರೆ. ಯಾಕಂದರೆ ಅವ್ರದ್ದು ಓನ್ ಪಿಚ್ ಅದು. ಆ ಟೆರಿಟರಿ ಈ ಟೆರಿಟರಿ ಅನ್ನಲ್ಲ ಕೊಹ್ಲಿ, ಎಲ್ಲ ಕಡೆ ಒಂದೇ ಟೆರಿಟರಿ. ಅವ್ನು ಬರ್ತಾನೆ ಹೊಡಿತಾನೆ, ಎಣ್ಸ್ಕೊತಾ ಇರಬೇಕು. ಎಲ್ಲರಿಗೂ ಹೊಡೆದಿದ್ದೀವಿ ಈಗ ಆಲ್ರೆಡಿ. ಕೊಹ್ಲಿ ಎಲ್ಲರಿಗೂ ತೋರಿಸಿದಂತ ಅವನೇನು ಅಂತ, ಇವತ್ತು ತೋರಿಸ್ತಾನೆ ಮ್ಯಾಚ್ ಏನು ಅಂತ RCB ಗೆ. ಸರ್, ಈಗ ಯಾವಾಗಲೂ RCB ಮ್ಯಾನೇಜ್ಮೆಂಟ್ ನ ಬೈಕೊಳ್ತಾ ಇದ್ವಿ, ಏನ್ ಗುರು ಇದು ಟೀಮ್ ಒಳ್ಳೆ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದ್ರೆ ಬೌಲಿಂಗ್ ಚೆನ್ನಾಗಿರಲ್ಲ, ಒಬ್ರು ಸರಿಯಾಗಿ ಆಡಿದ್ರೆ ಇನ್ನೊಬ್ರು ಆಡಲ್ಲ ಅಂತ. ಬಟ್ ಈ ಸಲ ಟೀಮ್ ಅನ್ನೋದು ವರ್ಕ್ ಆಗ್ತಾ ಇದೆ ಅಂದ್ರೆ ಅನ್ಸುತ್ತಾ ನಿಮ್ಗೆ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ? ಸೆಲೆಕ್ಷನ್ ಚೆನ್ನಾಗಿದೆ, ಮತ್ತೆ ಇನ್ನೊಬ್ಬ ಬೌಲರ್ ಬೇಕು ಅನ್ಸುತ್ತೆ. ಯಾಕಂದ್ರೆ ಸ್ಪಿನ್ನರ್ಗೆ ಹೋದಾಗ ಸ್ಪಿನ್ನರ್ ಅಲ್ಲಿ ಯಾರ್ದು ಬರಲ್ಲ. ಒಂದೊಂದ್ಸರಿ ಕುನಾಲ್ ಆಡಿಸ್ತಾನೆ, ಕುನಾಲ್ ಒಂದೊಂದ್ಸರಿ ಆಡ್ಸಕ್ ಹೋಗೋದಿಲ್ಲ. ಹಂಗ್ ನೋಡೋಕಾದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಬ್ಯಾಟಿಂಗ್ ಇಲ್ಲ ಅಂದ್ರೆ ಬೌಲಿಂಗ್ ಎರಡರಲ್ಲೂ ಬಂದೇ ಬರ್ತಾ ಐತೆ. ಖಂಡಿತ ಈ ಸರಿ ಕಪ್ ನಮ್ದೆ. ಟೇಬಲ್ ಅಲ್ಲಿ ಕೂಡ ಸ್ವಲ್ಪ ಚೆನ್ನಾಗೇ ಇದೀವಿ. ಹೌದೌದು, 5ರಲ್ಲಿ ನಾ 2 ಮ್ಯಾಚ್ ಹೊಡೆದ್ರು ಸಾಕು, ನಾವು ಆಲ್ರೆಡಿ ಎಂಟ್ರಿ ಕೊಡ್ತೀವಿ. 1 ಹೊಡೆದ್ರು ಕೂಡ ರನ್ ರೇಟಲ್ಲಿ ನಾವು ಬಂದೇ ಬರ್ತೀವಿ. ಆಲ್ರೆಡಿ CSKಗೂ ಕಳ್ಸಾಯ್ತು, ಮಾತಾಡೋ ಸನ್ರೈಸ್ ಹೈದರಾಬಾದ್ ಅವ್ರಿಗೂ ಕಳ್ಸಾಯ್ತು. ಯಾರ್ಯಾರು ಬರ್ತಾರೆ ಎಲ್ಲರೂ ಹೊಡೆದು ಕಳಿಸ್ತಾನೆ ಇರೋದು. ಪಕ್ಕಾ ಕಪ್ ನಮ್ದೆ ಈ ಸಲ ನಮ್ದೇ ನಮ್ದೇ. RCB 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 RCB. ನೋಡಿದ್ರಲ್ಲ, ಒಟ್ನಲ್ಲಿ ಇವತ್ತು RCB ಫ್ಯಾನ್ಸ್ ಎಲ್ಲ ಫುಲ್ ಜೋಶಲ್ಲಿ ಇದ್ದಾರೆ. ವೀಕೆಂಡ್ ಬೇರೆ, ಜೋಶ್ ಕಡಿಮೆ ಆಗೋದಕ್ಕೆ ಚಾನ್ಸೇ ಇಲ್ಲ. ಇವತ್ತು ರಾಹುಲ್ ಏನು ನಮ್ಮ ಬೆಂಗಳೂರಿನಲ್ಲಿ ಮಾಡಿದ್ರು, ಇದು ಕಾಂತಾರ ಸಿನಿಮಾ ಸ್ಟೈಲ್ನಲ್ಲಿ ನನ್ನ ಹೋಮ್ ಗ್ರೌಂಡ್ ಅಂತ, ಅದೇ ರೀತಿಯಾಗಿ ಟಾಂಗ್ ಕೊಡೋದಕ್ಕೆ ವಿರಾಟ್ ಕೊಹ್ಲಿ ಕೂಡ ರೆಡಿ ಆಗಿದ್ದಾರೆ. ಇವತ್ತು ಮ್ಯಾಚ್ ಅಂತೂ ಸಖತ್ ಫೈಟ್ ಇರುತ್ತೆ, ಟಫ್ ಫೈಟ್ ಇರುತ್ತೆ ಇಬ್ಬರ ಮಧ್ಯೆ ಅಂತ ಕೂಡ ಈಗಾಗಲೇ RCBians ಹೇಳಿದ್ದಾರೆ. ಏನೇ ಆದರೂ ನಮ್ಮ RCB ತಂಡನೇ ಗೆಲ್ಲೋದು, ನಾವು 100% DC ನ ಕಳಿಸ್ತೀವಿ ಮನೆಗೆ ಅನ್ನೋದು ಕೂಡ RCBians ಮಾತಾಗಿತ್ತು. ಇದೇ ಹೊತ್ತಿನ ವಿಶೇಷ ಸುದ್ದಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.